ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅಮ್ಮ ನಾಟಕಕ್ಕೆ, ಆಫೀಸು ಅಥವಾ ಶೂಟಿಂಗ್ ಹೋದಾಗ ನೀನು ಮನೆಗೆ ವಾಪಸ್ ಬಂದಾಗ ಅಮ್ಮನ ತುಂಬ ಮಿಸ್ ಮಾಡ್ಕೋತೀಯ, ಅಂದರೆ ಸ್ಕೂಲಿಂದ ವಾಪಸ್ ಬಂದಾಗಲ ಅಥವಾ ಬಿಗ ಆದರೆ ಅಷ್ಟೋ ಏನು ಅನಿಸ್ತಿತ್ತು ಆಗ ನಿಂಗೆ? ಬಟ್ ಅಮ್ಮ ಬರೋವರೆಗೂ ಗೇಟಲ್ಲೇ ಕಾಯ್ಕೊಂಡಿರೋದು. ಅಮ್ಮ ಅಲ್ಲಿ ರೋಡ್ ತುದಿ ಬಂದ ತಕ್ಷಣ ಅಮ್ಮ ಬಂತು ಅಂತ ಜೋರಾಗಿ ಅನೌನ್ಸ್ಮೆಂಟ್ ಎಲ್ಲ ಸೆಲೆಬ್ರೇಷನ್ ಮನೆಯಲ್ಲಿ. ಸೊ ಆದರೆ ಒಂದು ಏನಂದರೆ ಇಬ್ಬರು ದುಡಿತಾ ಇದ್ರು, ಇಬ್ರಿಗೂ ಹವ್ಯಾಸ ಇತ್ತು. ಸೊ ಹಾಗಾಗಿ ಅವರು ಒಂದು ಇದೇ ಥರ ಬದುಕು, ಟೈಮ್ ವೇಸ್ಟ್ ಮಾಡಬಾರ್ದು, ಏನೋ ಒಂದು ಮಾಡ್ತಾ ಇರೋರು ಯಾವಾಗಲೂ. ಅದೇ ಬಂತು ನಮಗೂ, ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟೇ. ಸೊ ಇಟ್ ವಾಸ್ ನ್ಯಾಚುರಲ್. ಐ ಮೀನ್ ಅವ್ರ ಮನೇಲಿ ಅಮ್ಮ ಇದ್ದಾರೆ, ಅಡುಗೆ ಮಾಡಿ ಬಡಿಸ್ತಾ ಇದ್ದಾರೆ, ಆ ಥರ ಅನ್ನಿಸ್ತಾ ಇರಲಿಲ್ಲ. ಅವಶ್ಯಕತೆ ಇತ್ತು ಮತ್ತು ಹವ್ಯಾಸ ಅಂತ ಒಂದಿತ್ತು. ಸೊ ಹಾಗಾಗಿ ನಿಧಾನಕ್ಕೆ ಬರ್ತಾರೆ, ಅದ್ರ ಬಗ್ಗೆ ಬೇಜಾರಿರಲಿಲ್ಲ. ಬಟ್ ಅಫ್ಕೋರ್ಸ್ ಮಿಸ್ ಮಾಡ್ಕೊಂಡು ಕಾಯ್ತಾ ಇರ್ತಿದ್ವಿ. ಅದು ಇವಾಗ ಸೇಮ್ ನನಗೂ ಹಾಗೆ ಅನ್ಸುತ್ತೆ, ನನಗೂ ಶಂತುಗಲ್ಲ. ಸೊ ನೀನು ಶೂಟಿಂಗ್ ಹೋದಾಗ ಅಥವಾ ನಿಂಗೆ ಇವಾಗ ನಾಟಕ ರಿಹರ್ಸಲ್ಸ್ ಇದ್ದಾಗ ಅಥವಾ ನೀ ಊರಿಂದ ಆಚೆ ಹೋಗಿರ್ತೀಯಲ್ಲ ಶೂಟಿಂಗ್ಗೆ, ಅವಾಗ ನಾನು ಶಂತನು ವಿಲ್ ವೇಟ್ ಫಾರ್ ಯು ಆ್ಯಂಡ್ ಆಲ್ ದ್ಯಾಟ್. ಸೊ ಹಾಗೆ ಕಂಟಿನ್ಯೂ ಆಗಿದೆ ಇದು. ಬಟ್ ಸಣ್ಣ ಮಗಲ್ಲಿ ಶಿ ಯೂಸ್ ಟು ಮಿಸ್ ಮಿ ಅ ಲಾಟ್. ಎಷ್ಟು ಬೇಜಾರಾಗೋದು ಅಂದರೆ, ಸಣ್ಣ ಮಗೊಂದು 2 ವರ್ಷದ ಮಗುವಾಗಿರೋದು. ನಾನು ನಿಜವಾಗ್ಲೂ ಆಫೀಸ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಕೂತ್ಕೊಂಡು ಹತ್ಕೊಂಡು ಹೋಗಿರೋವೆ ಆಫೀಸ್ವರೆಗೂ. ಯಾಕೆ ಗೊತ್ತಾ, ನಾನು ಹೋದ ತಕ್ಷಣ ಅಮ್ಮ ಅಮ್ಮ ಅಂತ ಅದು ಆ ಸೀರೆನೂ ಇಟ್ಕೊಂಡ್ಬಿಟ್ಟು ಒಗೆದು ಒಣಗಾಕಿ ಸೀರೆನೂ ಇಟ್ಕೊಂಬಂದು ಅದನ್ನ ಸುತ್ತಬಿಟ್ಟು ತಾನೇ ಅದನ್ನ ಹಾಸ್ಕೊಂಡು ಅದ್ಮೇಲೆ ಮಲ್ಕೊಳ್ಳೋಳು. ಅದು ಅಜ್ಜಿಯವರೆಲ್ಲ ಹೇಳೋರು, ನೀನು ಹೋದ್ರೆ ಸಾಕಣೆ, ನೀನು ಸೀರೆ ಒಗ್ಯಕ್ಕೆ ಹೋಗ್ಬಿಟ್ಟಿದ್ದಾರೆ, ಎಳ್ಕೊಂಬಂದು ಹಾಸ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಅಂತ. ಆವಾಗ ಯೂಸ್ ಟು ಫೀಲ್ ಸ್ಯಾಡ್. ಅಯ್ಯೋ ಎಲ್ಲ ಅಮ್ಮಂದರು ಎಷ್ಟು ಮುದ್ದಾಗಿ ನೋಡ್ಕೊಳ್ತಾರೆ, ನಾನು ಮಕ್ಕಳು ಬಿಟ್ಬಿಟ್ಟು ಹೊಟ್ಟೋಗ್ತೀನಿ, ನಂಗೆ ತುಂಬ ಗಿಲ್ಟ್ ಕಾಡ್ತಾ ಇರೋದು. ಆಮೇಲೆ ರಿಹರ್ಸಲ್ಸು, ಎಲ್ಲಿ ರಿಹರ್ಸಲ್ಸ್ ಆದರೂ ನಾನು 4 ಮಕ್ಕಳನ್ನೂ ಕರ್ಕೊಂಡು ಹೋಗವೆ. ಅವರೆಲ್ಲರೂ ಆಡ್ಕೊಳ್ಳೋರು, ಒಂದು ಚಿಕ್ಕ ಲಾರಿ ಮಾಡ್ಕೊಂಡ್ಬನ್ನಿ ಅಂತ. ಅವ್ರು ಯಾರಾದರೂ ಆಡ್ಕೊಳ್ಳಿ, ನನಗೆ ಗಿಲ್ಟ್ ಸ್ವಲ್ಪ ಕ್ಲಿಯರ್ ಆಗಬೇಕಲ್ಲ. ಆಫೀಸ್ಗಂತೂ ಕರ್ಕೊಂಡು ಹೋಗೋಗಿಲ್ಲ. ಆಫೀಸ್ ಅವರ್ಸ್ ಆದಮೇಲೆ ನಾಟಕ ರಿಹರ್ಸಲ್ ಮಗನ ಕರ್ಕೊಂಡು ಮಕ್ಕಳು ಪಾಪ ಅಲ್ಲಲ್ಲೇ ಮಲ್ಕೊಂಡು ಏನೋ ಮಾಡೋರು. ಸೊ ನಿಂಗೆ ಈಗ ಬೇಜಾರಾದಾಗ ಅಥವಾ ಯಾವುದಾದ್ರೂ ಅಂದರೆ ಡಿಸಿಷನ್ ತೊಗೋಬೇಕಾದ್ರೆ, ವೆರಿ ಇಂಪಾರ್ಟೆಂಟ್ ಡಿಸಿಷನ್, ಸೊ ಅಜ್ಜಿ ಹತ್ರ ಹೋಗ್ಬೇಕಾದ್ರೆ ಯಾವ ಥರ ಹೆಲ್ಪ್ ಕೇಳ್ತೀಯ? ಹೌ ಡಸ್ ಶಿ ಹೆಲ್ಪ್ ಯು? ಆ್ಯಂಡ್ ತುಂಬ ತಲೆ ತಿಂತಾ ಇದ್ದೆ ಅಮ್ಮಂಗೆ ಮುಂಚೆ. ಈಗ ಸ್ವಲ್ಪ ನಾನೇ ಒಂದೊಂದಷ್ಟು ಡಿಸಿಷನ್ಸ್ ತೊಗೋತಾ ಇದ್ದೀನಿ. ಮುಂಚೆ ಅಂದರೆ ಪ್ರಾಬ್ಲಿ 5-6 years ಬ್ಯಾಕ್ ತುಂಬ ಐ ವಾಸ್ ವೆರಿ ಡಿಪೆಂಡೆಂಟ್ ಆನ್ ಹರ್ ಎಮೋಷ್ನಲಿ ಆ್ಯಂಡ್ ಎವ್ರಿಥಿಂಗ್, ಎವ್ರಿ ವಿಚ್ ವೇ. ಸೊ ಆವಾಗ ಯಾವುದೋ ಒಂದು ಪಾತ್ರ ಒಪ್ಕೋಬೇಕಾರೆ ಅಥವಾ ಮನೆ ಬಿಟ್ಟು ಒಂದು 10 ದಿವಸ ಯಾವುದೋ ಒಂದು ರಿಕ್ವೈರ್ಮೆಂಟ್ ಇರುತ್ತೆ, ಊರು ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಆವಾಗ ಅಮ್ಮ ಹೋಗ್ಲಾ, ಪರವಾಗಿಲ್ವಾ, ಮಕ್ಕಳು ಬಿಟ್ಟು ಹೋಗ್ತಾ ಇದ್ದೀನಿ, ಇಸ್ ಇಟ್ ವರ್ತ್ ಇಟ್, ಹಿಂಗೇನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ತಲೆ ತಿಂತಾಯಿದ್ದೆ. ಮತ್ತು ಮನೆಯಲ್ಲೇ ಒಂದಷ್ಟು ಏನೋ ನಮಗೆ ಗೊಂದಲಗಳಿರುತ್ತೆ, ಹೀಗೆ ಮಾಡ್ಬೋದಾ, ಹೀಗೆ ಮಾಡಬಾರ್ದಾ ಅಂತ. ಸೊ ಆವಾಗಲೂ ಈ ಥರ ಮಾಡೋದು ಸರಿನಾ, ಹಾಗೆ ಮಾಡೋದು ಸರಿನಾ ಅಂತ ಒಂದು ಮಾರ್ಗದರ್ಶನ ಬೇಕಾಗತ್ತೆ. ಸೊ ಇವಾಗ ನಾನು ಹಿಂಗೆ ಫೋನ್ ಮಾಡ್ತಾ ಇದ್ರೆ ಕಾಲೇಜಿಂದ ನೀನು ಕೋಪ ಮಾಡ್ಕೋಬಾರ್ದು, ಯಾಕೆಂದ್ರೆ ನೀನು ಅದೇ ಮಾಡ್ತಿದ್ದೆ ಅಮ್ಮಗೆ. ಅಮ್ಮಂಗೆ ತುಂಬ ತಲೆ ತಿಂದಿದ್ದೀನಿ, ನೀನು ನಂಗೆ ಕಮ್ಮಿ ತಲೆ ತಿಂತೀಯ. ಹೌದಾ? ಅದಕ್ಕಿಂತ ಜಾಸ್ತಿ ಎಷ್ಟರ ಮಟ್ಟಿಗೆ ಅಂದರೆ, ಅಯ್ಯೋ ಇನ್ನು ಫೋನ್ ಮಾಡಿಬಿಡ್ತಾಳು ಇವಳು. ನೀನು ನಂಗೆ ಅದನ್ನೇ ಹೇಳೋದು. ಸೊ ನಥಿಂಗ್ ಹ್ಯಾಸ್ ಚೇಂಜ್. ಹಾಗಾದರೆ ನಾನು ಫೋನ್ ಮಾಡಿ, ಅಮ್ಮ ಏನು ಮಾಡಲಮ್ಮ, ನೀನೇ ಡಿಸಿಷನ್ ತೊಗೊಳ್ಳೆ ಪ್ಲೀಸ್, ಎಲ್ಲದಕ್ಕೂ ನಂಗೆ ಫೋನ್ ಮಾಡಬೇಡ ಅಂತಿರ್ತೀಯ ನೀನು. BPL ಇದ್ದಾಗ ಅಲ್ಲಿ ಕೆಲಸದಲ್ಲಿ ಏನಾದರೂ ತೊಂದರೆ ಬಂದರೆ ಫೋನ್ ಮಾಡಿಬಿಡ್ತೈತೆ. ಅಮ್ಮ ಹಿಂಗಾಯ್ತು, ಇವ್ರು ಹಿಂಗೆ ಅಂದರು, ನಂಗೆ ಬೇಜಾರಾಗ್ತಾ ಇದೆ, ಅಳು ಬರ್ತದೆ, ನೋಡಮ್ಮ ಹಾಗೆಲ್ಲ ಆಫೀಸ್ನಲ್ಲಿ ಅಳ್ಬಾರ್ದು ಅಂತೆಲ್ಲ ನಂಗೆ ಯಾವಾಗಲೂ ಅಮ್ಮ ಹೇಳೋದು ಒಂದೇ. ಅಫ್ಕೋರ್ಸ್ ಸಿಕ್ಕಾಪಟ್ಟೆ ನಗ್ತಾ ಇದ್ದ ಅನ್ಕಂಟ್ರೋಲಬ್ಲಿ. ಅಳುನು ಬರ್ತಿತ್ತು ಡ್ಯೂರಿಂಗ್ ರಾಂಗ್ ಸಿಚುಯೇಷನ್ಸ್ ಐ ಯೂಸ್ ಟು ಲಾಫ್. ಹಾಗೆ ಎಲ್ಲಂದ್ರೆ ಅಲ್ಲಿ ಹತ್ಬಿಡ್ತಾ ಇದೆ. ಸೊ ಅಮ್ಮ ಇಷ್ಟಿಸೆ ಅಳು ಮಾತ್ರ ತುಂಬ ಪ್ರೈವೇಟಾಗಿ ಅಳಬೇಕು, ರೂಮಲ್ಲಿ ಬಾಗಿಲು ಹಾಕೊಂಡು, ಇಲ್ಲ ತುಂಬ ಅಳು ಬಂದರೆ ಬಾತ್ರೂಮಲ್ಲಿ ಓಡೋಗ್ಬಿಟ್ಟು ಬಾಗಿಲು ಹಾಕೊಂಡು ಅಳಬೇಕು, ಎಲ್ಲರ ಮುಂದೆ ಹತ್ರ ನಿನ್ನ ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗುತ್ತೆ. ಅದೊಂದು ಪಾಲಿಸಿಲ್ಲ, ಯಾಕೆ ನನ್ನ ಕೈಲಿ ಆಗಲಿಲ್ಲ. ಹಿಂಗೆ ನಗ್ತೀನೋ ಹಂಗೆ ಅಳುವೂ ಬರುತ್ತೆ. ಸೊ ಓಕೆ, ನೀನೀಗ ಅಮ್ಮನ ಯಾವ್ದಾದ್ರು ಸಜೆಷನ್ಸು ಅಥವಾ ಏನಾದರೂ ಏನು ಶೇರ್ ಮಾಡ್ಕೊಳಕ್ಕೆ ಇಷ್ಟ ಅಮ್ಮನ ಜೊತೆ? ಅವರೆಲ್ಲರೂ ಮಾತು ಜಾಸ್ತಿ. ಅಣ್ಣ ಮ್ಯಾಕ್ಸಿಮಮ್, ನೆಕ್ಸ್ಟ್ ನಾನು, ಅಲ್ಲ ಅಮ್ಮ ನೀನು ಫಸ್ಟು ಪ್ಲೀಸ್, ಅದಾದ್ಮೇಲೆ ಅಣ್ಣ ಫಸ್ಟು, ಅಜ್ಜಿರು, ಆಮೇಲೆ ನನ್ನ ಚಾನ್ಸು, ಆಮೇಲೆ ಪ್ರಕಾಶಿ. ಪಾಪ ಇವಳಿಗೆ ದೀಪಿಗೆ ಚಾನ್ಸೇ ಸಿಕ್ಕಿಲ್ಲ. ಅವೆಲ್ಲ ಇವಾಗ ಚಾನ್ಸ್ ಸಿಕ್ತು ಅಂತ ಬೇಕಷ್ಟು ಮಾತಾಡ್ತಾಳೆ. ಬಟ್ ದೀಪಿ ಇವಾಗಲೂ ಮಾತು ಕಮ್ಮಿ. ಯಾಕಂದ್ರೆ ಒಂದು 35 ವರ್ಷ ಮಾತಾಡೋಕ್ಕೆ ಅವಕಾಶ ಇದ್ದಿದ್ದರಿಂದ ಅವನೇನಿದ್ರು ಒಂಚೂರು ಜೊತೆ ಮಾತಾಡೋದು.
ಸೊ ಅಜ್ಜಿನ ಖುಷಿ ಪಡಿಸ್ಬೇಕು ಅಂದರೆ ನೀನು ಏನು ಮಾಡ್ತೀಯ ಅಂದರೆ ಯಾವ ಥರ ಅಜ್ಜಿ ಬಜ್ಜಿಗೆ ಏನು ಕೊಟ್ಟರೆ ಅಥವಾ ಏನು ಹೇಳಿದ್ರೆ ಖುಷಿ ಆಗುತ್ತೆ? ಅಮ್ಮಂಗೆ ನಾನು ಮಾಡೋ ಸಾರು ತುಂಬ ಇಷ್ಟ. ನನಗೂ ಇಷ್ಟ. ಸೊ ಅಮ್ಮನಿಗೆ ಪಾಪ ಆ್ಯಕ್ಚುಲಿ ನಾನು ತೊಗೊಂಡೋಗಿ ಮಾಡ್ಕೊಂಡು ಹೋಗಿ ಏನು ಕೊಡೋಲ್ಲ. ಆ್ಯಂಡ್ ಅಮ್ಮ ನಮ್ಮ ಮನೆ ತುಂಬ ಅಮೆರಿಕಲ್ಲಿ ಇದೆಯಲ್ಲ, ಬೇಗ ಬರೋಕ್ಕಾಗಲ್ಲ. ಸೊ ಯಾವಾಗ ಎಲ್ಲ ಕಡೆ ತಿರುಗ್ತಾ ಇರ್ತಾರೆ, ಎಲ್ಲ ಥರ ರಿಹರ್ಸಲ್ಸ್ ಎಲ್ಲಾಗೂ ಹೋಗುತ್ತೆ, ಬಟ್ ನಮ್ಮ ಮನೆಗೆ ಮಾತ್ರ ಬರಲ್ಲ. ವಯಸ್ಸಾಗಿದೆಯಾ? ಯಾವಾಗಾದ್ರೂ ದಾರಿ ತಪ್ಪಿ ನಮ್ಮ ಮನೆಗೆ ಬಂದ್ಬಿಡತ್ತಲ್ಲ, ಆವಾಗ ಸಾರಿ ಕೊಟ್ರೆ ತುಂಬಾ ಖುಷಿ, ತುಂಬಾ ಇಷ್ಟ ನಾನು ಮಾಡೋದು. ಇಲ್ಲಾಂದ್ರೆ ನಾನು ಹುಚ್ಚಾಪಟ್ಟೆ ಒಂದೊಂದ್ಸತಿ ಅಮ್ಮಂಗೆ ಏನೇನಕ್ಕೂ ನಗಿಸ್ತೀನಿ. ಅಂದ್ರೆ ಯಾರನ್ನೋ ಇಮಿಟೇಟ್ ಮಾಡ್ತೀನಿ, ಇಲ್ಲಾಂದ್ರೆ ಯಾವುದೋ ಒಂದು ಇನ್ಸಿಡೆಂಟ್ ಹೇಳ್ತಾ ತುಂಬಾ ನಂಗೆ ನಗು ಬರೋದ್ರಿಂದ ಅಮ್ಮನೂ ಬೇಗ ನಗೋದ್ರಿಂದ ಇಬ್ರು ಹುಚ್ಚಾಪಟ್ಟೆ ಮುಗಿಯೋಷ್ಟಿಗೆ ನಗ್ತಾ ಇರ್ತಾರೆ. ಅಂದ್ರೆ ಫೋನ್ ಇಡೋ ಅಷ್ಟ್ರಲ್ಲಿ ಇಬ್ರು ಕಣ್ಣಲ್ಲೂ ನೀರಿರುತ್ತೆ. ಸೊ ಯಾವಾಗಾದ್ರೂ ಫೋನ್ ಮಾಡಿ ಹಿಂಗೆ ನಗಿಸ್ತಾರೆ ಅಂತ ಹೇಳುತ್ತೆ, ಅವಾಗ ಖುಷಿ ಆಗುತ್ತೆ, ನಾನು ನಗಿಸ್ಬಲ್ಲೆ ಅಮ್ಮನ ಅಂತ. ಅದು ನಿಮ್ಗೆ ಗೊತ್ತಿಲ್ಲ ಅದು ಏನಕ್ಕೆ ನಗ್ತಾ ಇರ್ತಾರೆ ಅಂತ. ಅದು ಪಕ್ಕದ ಮನೆಯವರು ಕಾಲ್ ಮುಡ್ಕೊಂಡ್ರು ಅಂದ್ರೆ ನಗ್ತಾನೆ ಇರ್ತಾರೆ, ಒಂದ್ 3 ದಿನ ಅಷ್ಟು ನಗ್ತಾರೆ. ಅದಕ್ಕೆ ಸ್ವಲ್ಪ ಒಂಥರ ನಕ್ಕರು ಪಾಪ ಬಿದ್ರು ಅನ್ನೋ ಸಂತೋಷಕ್ಕಲ್ಲ, ಹೇಳ್ತಾ ಅವಳು ನಗು ಬಂದ್ಬಿಡುತ್ತೆ. ಅವಳು ನಗು ನೋಡಿ ನಾನು ನಕ್ಬಿಟ್ಟು ಅವ್ರು 1 hour ಕೂತ್ಕೊಂಡು ಅದಕ್ಕೆ ನಗ್ತಾ ಏನ್ ಕೆಟ್ಟ ಜನ ಇವರು, ಇಷ್ಟು ವಯಸ್ಸಾದ್ರೂ ನಗುತ್ತಾರೆ ಅನ್ಕೋತಾರೆ. ನಗು ಜಾಸ್ತಿ. ಆಮೇಲೆ ನಮ್ಮ ತಾತ ಇದ್ರಲ್ಲ, ಅವರು ಒಬ್ರೊಬ್ರನ್ನ ಹಾಡು ಹೇಳಕ್ ಕರ್ಕೊಂಡು ಬಂದ್ಬಿಡೋರು. ಇದ್ದಕ್ಕಿದ್ದ ಅದೇ ಅಣ್ಣಜ ಡಾಕ್ಟ್ರ್ ಅವರು. ಸೊ ಅವ್ರ ಪೇಷಂಟ್ ಯಾರು ಸ್ವಲ್ಪ ಚೆನ್ನಾಗಿ ಹಾಡಿದ್ರು, ನೋಡಮ್ಮ ಭಾರ್ಗವಿ ಇವ್ರು ತುಂಬ ಚೆನ್ನಾಗಿ ಹಾಡ್ತಾರೆ ಅಂತ ಮನೆ ಕರ್ಕೊಂಡು ಬಂದ್ಬಿಡೋರು. ಬಟ್ ಯೂಶ್ವಲಿ ಅವ್ರು ತುಂಬ ಕೆಟ್ಟದಾಗಿ ಹಾಡೋರು. ಸೊ ಆ ಟೈಮಲ್ಲಿ ಹುಚ್ಚಾಪಟ್ಟೆ ಮನೆಯವರೆಲ್ಲ ನಗು ತಡ್ಕೊಂಡು ತುಂಬ ಜನ ಇರೋರು. ಬಟ್ ಅಫ್ಕೋರ್ಸ್ ನನಗೆ ತಡ್ಕೊಳಕ್ಕೆ ಗೊತ್ತಿಲ್ಲದಿರೋದ್ರಿಂದ ನಾನು ನಕ್ಕು ಅಮ್ಮನೂ ನಗಿಸಿ ಎಲ್ಲ ಮಾಡ್ತೀನಿ. ಸೊ ನೀನು ಅಮ್ಮ ಚಿಕ್ಕವರಾದಾಗ ನೀನು ಏನು ತಂದ್ಕೊಟ್ರೆ ಅಥವಾ ಏನು ಮಾಡಿದ್ರೆ ಅವ್ರಿಗೆ ತುಂಬ ಖುಷಿ ಆಗೋದು? ಪಾಪ ಅವಳಿಗೆ ಎಷ್ಟು ಸಿಂಪಲ್ ಅಂದರೆ ಅವಳಿಗೇನು ಕೊಡೋ ರೋಜಿಲ್ಲ. ನಾನು ಅವಳನ್ನ ಎಲ್ಲಿ ಹೋದ ಕಡೆ ಎಲ್ಲ ಕರ್ಕೊಂಡು ಹೋಗಬೇಕು ಅಷ್ಟೇ. ಅದು ಕೂಡ ನಾನು ಮಾಡ್ತಾಯಿಲ್ಲ. ಒಂದೊಂದು ಸತಿ ಅಂತೂ ಅವ್ಳು ಬಿಟ್ಟು ಹೋಗೋ ಒಂದು ಸನ್ನಿವೇಶ ಇರುವಾಗ ಆಫೀಸಿಂದ ಬಂದು ಹಿಂದೆನೇ ಇರೋಳು, ಎಲ್ಲಿ ಜೊತೆ ಬಂದುಬಿಡ್ತಾಳೋ ಅಂತ ಪಕ್ಕದ ಮನೆ ಕಾಂಪೌಂಡ್ ಆಚೆ ಹೋಗಿ. ನಿಮ್ಮಿಬ್ಬರ ಜೊತೆ ಮತ್ತೆ ಮಾತಾಡೋಣ, ಆದರೆ ಒಂದು ಸಣ್ಣ ಬ್ರೇಕ್ನ ನಂತರ.